ಇನ್ಮೇಲೆ ಯಾವ ರೀತಿಯಾಗಿ ಬಟ್ಟೆಗಳನ್ನು ಧರಿಸಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ನೀವು ಫ್ಯಾಷನ್ ಮಾಡೋ ಥರ ಬಟ್ಟೆಗಳನ್ನು ಹಾಕೊಂಡು ಬರುವಂತಿಲ್ಲ. ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಬಟ್ಟೆಗಳನ್ನು ಹಾಕೊಂಡು ಬಂದರೆ ಮಾತ್ರ ದೇವಸ್ಥಾನಗಳಲ್ಲಿ ಪ್ರವೇಶವನ್ನು ಕಲ್ಪಿಸುವುದು. ಹಾಗಾದರೆ ಏನಿದು ಅಭಿಯಾನ? ಇನ್ನು ಮುಂದೆ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯ ಅಭಿಯಾನ. ಹಾಗಾದರೆ ಏನಿದು? ಸ್ಕರ್ಟ್, ಮಿಡಿ, ಹರಿದ ಜೀನ್ಸ್ನಲ್ಲಿ ಬಂದರೆ ದೇವಸ್ಥಾನಕ್ಕೆ ನೋ ಎಂಟ್ರಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಭಾರತೀಯ ಉಡುಪುಗಳನ್ನು ಧರಿಸಿ ಬಂದವರಿಗೆ ಮಾತ್ರ ಪ್ರವೇಶ ಕೊಡಲಾಗುತ್ತೆ. ಟೆಂಪಲ್ ಇನ್ಸೈಡ್ ನೋ ವೆಸ್ಟರ್ನ್ ಡ್ರೆಸ್ ಅಭಿಯಾನ ಇದು. ದೇವಸ್ಥಾನದ ಒಳಗಡೆ ವೆಸ್ಟರ್ನ್ ಡ್ರೆಸ್ಸನ್ನು ಹಾಕೊಂಡು ಬರುವಂತಿಲ್ಲ. ಬೆಳಗ್ಗೆ 11 ಗಂಟೆಗೆ ವಸ್ತ್ರ ಸಂಹಿತೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ವಸಂತನಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇಗುಲದಲ್ಲಿ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಹಾಗಾದರೆ ಏನಿದು ಅಭಿಯಾನ? ಇಷ್ಟೆಲ್ಲ ನಿಮಗೆ ಅರ್ಥ ಆಗಿರುತ್ತೆ ಏನಿದು ಅಭಿಯಾನ ಅಂತೇಳಿ. ಬೆಂಗಳೂರು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಲಾಗುತ್ತೆ. ಇಂದಿನಿಂದ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಇಂದಿನಿಂದಲೇ ಜಾರಿಯಾಗುತ್ತೆ. ವಸ್ತ್ರ ಸಂಹಿತೆ ಬೋರ್ಡ್ ಹಾಕುವ ಅಭಿಯಾನಕ್ಕೂ ಕೂಡ ಚಾಲನೆಯನ್ನು ನೀಡಲಾಗ್ತಾ ಇದೆ. ದೇಗುಲದೊಳಗೆ ವೆಸ್ಟರ್ನ್ ಡ್ರೆಸ್ಸನ್ನು ಹಾಕೊಂಡು ಬರಂಗಿಲ್ಲ. ಸ್ಕರ್ಟ್, ಮಿಡಿ, ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕೊಂಡು ಬರಂಗಿಲ್ಲ ದೇವಸ್ಥಾನಗಳಲ್ಲಿ. ಇದ್ಯಾವುದೇ ರೀತಿ ನಿಮಗೆ ಬ್ರಿಗೇಡ್ ರಸ್ತೆನೂ ಅಲ್ಲ ಅಥವಾ MG ರೋಡು ಅಲ್ಲ. ಇದು ದೇವಸ್ಥಾನ ಸಂಸ್ಕೃತಿಯುತವಾದಂಥ ಬಟ್ಟೆಗಳನ್ನು ಹಾಕೊಂಡು ಬರುವಂಥ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗ್ತಿದೆ. ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು ಅಂತಂದರೆ ಧರಿಸಿರುವಂಥ ಉಡುಪು ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿರಬೇಕು ಅಂತ ಹೇಳಿ ಈಗ ಆಗ ಮಾತ್ರ ಪ್ರವೇಶ ಅಂತೇಳಿ ದೇವಸ್ಥಾನಗಳಲ್ಲಿ ಭಾರತೀಯ ವಸ್ತ್ರ ಧರಿಸಿದರೆ ಮಾತ್ರ ಪ್ರವೇಶ, ಹಿಂದೂ ಧರ್ಮ ಉಳಿಯುವುದಕ್ಕೆ ಈ ಅಭಿಯಾನದ ಅವಶ್ಯಕತೆ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಹಿಂದೂ ಮುಖಂಡ ಮೋಹನ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಭಕ್ತರು ಭಾರತೀಯ ಉಡುಪುಗಳನ್ನು ಹಾಕಿಕೊಂಡು ಬರಬೇಕು. ಮಸೀದಿ, ಚರ್ಚ್ಗಳಲ್ಲೂ ಕೂಡ ಡ್ರೆಸ್ ಕೋಡ್ ಅನ್ನೋದು ಜಾರಿಯಲ್ಲಿದೆ. ಹೀಗಾಗಿ ನಮ್ಮ ದೇವಸ್ಥಾನಗಳಲ್ಲಿ ಡ್ರೆಸ್ ಕೋಡ್ ಅಭಿಯಾನ ನಾವು ಮಾಡ್ತಾ ಇದ್ದೀವಿ. ಇಂದು ಬೆಂಗಳೂರಿನ 50 ದೇವಸ್ಥಾನಗಳಲ್ಲೂ ಕೂಡ ಈ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ ಅಂತೇಳಿ ಹಿಂದೂ ಮುಖಂಡ ಮೋಹನ್ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮಸೀದಿಗೆ ಹೋಗಬೇಕು ಅಂದರೆ ಅಲ್ಲಿ ಡ್ರೆಸ್ ಕೋಡ್ ಇದೆ, ಚರ್ಚ್ಗೆ ಹೋಗಬೇಕು ಅಂದರೆ ಅಲ್ಲೂ ಕೂಡ ಡ್ರೆಸ್ ಕೋಡ್ ಇದೆ ಅಂತ ಅವ್ರು ಹೇಳಿದ್ದಾರೆ. ಈಗ ನಾವು ನಮ್ಮ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ನಾವು ಕೂಡ ಒಂದು ಭಾರತೀಯ ಉಡುಪುಗಳನ್ನು ಧರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಈ ಒಂದು ಅಭಿಯಾನವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರುವಂತಹ ಸುಮಾರು ದೇವಸ್ಥಾನಗಳ ಪೈಕಿ 50 ದೇವಸ್ಥಾನಗಳಲ್ಲಿ ಈ ಅಭಿಯಾನವನ್ನು ಶುರು ಮಾಡ್ತಿದ್ದಾರೆ. ಸೊ ದೇಗುಲದ ಒಳಗೆ ಹೋಗಬೇಕು ಅಂತಂದರೆ ಸ್ಕರ್ಟ್, ಮಿಡಿ, ಜೀನ್ಸ್ ಪ್ಯಾಂಟ್ಗಳು ಹರಿದಿರೋ ಬಟ್ಟೆಗಳಿರ್ತಲ್ಲ ಅದನ್ನು ಹಾಕ್ಕೊಂಡು ಹೋದರೆ ಇನ್ನು ಮುಂದೆ ಪ್ರವೇಶಕ್ಕೆ ಅನುಮತಿ ಇರೋದಿಲ್ಲ. ಇಂದಿನಿಂದ ದೇವಸ್ಥಾನದ ಒಳಗೆ ಹೋಗಬೇಕು ಅಂತಂದರೆ ದೇವಸ್ಥಾನದ ಆಡಳಿತ ಮಂಡಳಿಗಳು, ಟ್ರಸ್ಟ್ಗಳು ಈಗ ಅಭಿಯಾನ ಆರಂಭ ಮಾಡ್ತಿದ್ದಾರೆ. ಈ ಒಂದು ನೇತೃತ್ವ ವಹಿಸಿಕೊಂಡಿದ್ದು ಹಿಂದೂ ಮುಖಂಡ ಮೋಹನ್ ಗೌಡರು. ನಮ್ಮ ಜೊತೆಗೆ ಮೋಹನ್ ಗೌಡರು ಇದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ಇಂದಿನಿಂದ ಅಭಿಯಾನ ಆರಂಭವಾಗುತ್ತೆ, ವಸ್ತ್ರ ಸಂಹಿತೆ ಜಾರಿ ಮಾಡಲು ಮುಂದಾಗ್ತಿದ್ದಾರೆ. ಸರ್, ಏನೆಲ್ಲ ಈ ಒಂದು ಕಾನ್ಸೆಪ್ಟ್ ಇದೆ, ಯಾವ ರೀತಿ ಅಭಿಯಾನ ಇರುತ್ತಂತ? ಅಂದರೆ ದೇವಸ್ಥಾನಗಳ ಪರಂಪರೆಯ ರಕ್ಷಣೆ ಮಾಡಲಿಕ್ಕಾಗಿ ಮತ್ತು ದೇವಸ್ಥಾನದಲ್ಲಿ ಅಲ್ಲಿನ ಸಂಸ್ಕೃತಿ, ಆಚಾರ ವಿಚಾರಗಳ ಸಂರಕ್ಷಣೆಗಾಗಿ ಮತ್ತು ಭಕ್ತರಿಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಜನಜಾಗೃತಿ ಮೂಡಿಸುವ ದೃಷ್ಟಿಯಿಂದ ವಸ್ತ್ರ ಸಂಹಿತೆಯನ್ನು ದೇವಸ್ಥಾನಗಳು ಅಳವಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ವಿಶೇಷ ರೀತಿ ಪ್ರಯತ್ನ ಮಾಡಬೇಕಂತೇಳಿ ಎಲ್ಲರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಅದರ ಆಧಾರದಲ್ಲಿ ನಾವು ಇವತ್ತಿನಿಂದ ಈ ಅಭಿಯಾನವನ್ನು ರಾಜ್ಯವ್ಯಾಪಿ ಮಾಡ್ತಾ ಇದ್ದೇವೆ. ದೇವಸ್ಥಾನಗಳ ಎಂಟ್ರಿ ಆಗಬೇಕಂದ್ರೆ ಯಾವ ಉಡುಪುಗಳು ಹಾಕಿಕೊಂಡು ಹೋಗಬೇಕು, ಯಾವುದು ನಿರ್ಬಂಧ ಇದೆ? ಮುಖ್ಯವಾಗಿ ಇದರಲ್ಲಿ ನಾವು ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂಥ ಭಕ್ತಾದಿಗಳಿಗೆ ಪಾರಂಪರಿಕ ಭಾರತೀಯ ಮತ್ತು ಹಿಂದೂ ಧರ್ಮದ ಸಾತ್ವಿಕ ಉಡುಪುಗಳನ್ನು ಧರಿಸ್ಕೊಂಡು ಬರಬೇಕು. ಯಾವುದೇ ರೀತಿಯಲ್ಲಿ ಈಗ ಸ್ತ್ರೀಯರಾದರೆ ಜೀನ್ಸು, ಹರಿದ ಜೀನ್ಸು, ಶಾರ್ಟು, ಬರ್ಮೋಡ ಈ ಥರ ಒಂದು ಅಸಭ್ಯ, ಅಶ್ಲೀಲ, ಅದೇ ರೀತಿಯಲ್ಲಿ ಅಶೋಭನೀಯ ಯಾವುದೇ ರೀತಿಯ ಡ್ರೆಸ್ಗಳನ್ನು ಹಾಕಬಾರ್ದು. ಇಂದು ಆರಂಭವಾಗುತ್ತೆ. ಸಿಟಿಯಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ ಮತ್ತು ರಾಜ್ಯಾದ್ಯಂತ ಎಷ್ಟು ದೇವಸ್ಥಾನಗಳಿದ್ದಾವೆ, ಅಭಿಯಾನ ಯಾವ ರೀತಿ ಇರುತ್ತೆ ಅಂತ? ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ 500 ದೇವಸ್ಥಾನಗಳಲ್ಲಿ ಇದನ್ನು ನಾವು ಅಳವಡಿಸ್ತಾ ಇದ್ದೇವೆ. ನಮ್ಮ ಬೆಂಗಳೂರು ಸಿಟಿಯಲ್ಲಿ ಈಗ 50 ದೇವಸ್ಥಾನಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಆ ಎಲ್ಲ ದೇವಸ್ಥಾನಗಳಲ್ಲಿ ಈ ಅಭಿಯಾನ ಪ್ರಾರಂಭ ಆಗುತ್ತೆ. ಸರ್, ಇದಕ್ಕೆ ಪರ ವಿರೋಧ ಚರ್ಚೆ ಆಗ್ತಿದೆ. ನಮ್ಮ ಉಡುಪು ನಮ್ಮ ಇಷ್ಟ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ, ನಾವು ಹಾಕಿಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್ ಅಂತ? ನೋಡಿ, ಇವತ್ತು ಡ್ರೆಸ್ ಕೋಡ್ ಅಂತೇಳಿ ಇದು ಹೊಸದಲ್ಲ. ಈಗ ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಶಾಲೆ ಇರ್ಬೋದು, ಪ್ರತಿಯೊಂದು ಕಡೆ ಇದೆ.
ಅದೇ ರೀತಿಯಲ್ಲಿ ಚರ್ಚ್ಗಳಲ್ಲಿ ಡ್ರೆಸ್ ಕೋಡ್ ಇದೆ, ಮುಲ್ಲಾ ಮೌಲಿಗಳಿಗೆ ಡ್ರೆಸ್ ಕೋಡ್ ಇದೆ, ಮೆಕ್ಕಾ ಮದೀನಕ್ಕೆ ಹೋಗುವಾಗಲೂ ಡ್ರೆಸ್ ಕೋಡ್ ಇದೆ. ಅದೇ ಥರ ನಮ್ಮ ಧರ್ಮದ ಸಂಸ್ಕೃತಿ ಸಂರಕ್ಷಣೆ ಮಾಡುವ ನಮ್ಮ ದೇವಸ್ಥಾನದಲ್ಲಿಯೂ ಸಹ ವಸ್ತ್ರ ಸಂಹಿತೆ ಬರಬೇಕಂತೇಳಿ ಅನೇಕ ಸಂತರು, ಅನೇಕ ಧರ್ಮಾಚಾರ್ಯರು, ಅನೇಕ ವಿಶ್ವಸ್ತರು ಹೇಳಿದ್ದ ಕಾರಣದಿಂದಾಗಿ ಇದನ್ನು ನಾವು ಜನಜಾಗೃತಿ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ವಿಶ್ವಸ್ತರು ಭಕ್ತರು ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಯಾಕೆಂದರೆ ದೇವಸ್ಥಾನಕ್ಕೆ ಬರುವಾಗ ಭಗವಂತನ ದರ್ಶನಕ್ಕಾಗಿ, ಶಾಂತಿಗಾಗಿ, ಅಲ್ಲಿ ಯಾವುದೇ ರೀತಿ ಪರ್ಯಟನೆ ಇರ್ಬೋದು, ಮನರಂಜನೆ ಸ್ಥಳ ಅಲ್ಲ. ಆ ದೃಷ್ಟಿಯಿಂದ ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೆ. ಇದಿಷ್ಟು ಹಿಂದೂ ಮುಖಂಡ ಮೋಹನ್ ಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಅರ್ಷರೇ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.